ನಮಸ್ಕಾರಗಳು ಪ್ರಿಯ ವೀಕ್ಷಕರೇ. ಕುಂಭರಾಶಿಯವರೇ, ನಿಮ್ಮ ಬೆನ್ನ ಹಿಂದೆಯೇ ಮಹಾಪಿತೂರಿಯೊಂದು ನಡೆಯುತ್ತಿರುತ್ತದೆಯೇ ಅಥವಾ ನಿಮ್ಮ ಅದೃಷ್ಟದ ಬಾಗಿಲು ಸದ್ದಿಲ್ಲದೆ ತೆರೆಯುತ್ತಿದೆಯೇ? ಫೆಬ್ರವರಿ 17, 2026 ಈ ದಿನ ಫಾಲ್ಗುಣ ಅಮಾವಾಸ್ಯೆ ಇಡೀ ರಾಶಿ ಚಕ್ರದಲ್ಲೇ ದೊಡ್ಡ ಸಂಚಲನ ಮೂಡಿಸಲಿದೆ. ಕಾರಣ, ನಿಮ್ಮ ರಾಶ್ಯಾಧಿಪತಿ ಶನಿದೇವನ ಮನೆಯಲ್ಲೇ ಸೂರ್ಯ ಮತ್ತು ಚಂದ್ರರ ಸಮಾಗಮವಾಗುತ್ತಿದೆ. ಇದು ನಿಮ್ಮ ಜೀವನವನ್ನು ಉತ್ತುಂಗಕ್ಕೆ ಒಯ್ಯುತ್ತಾ ಅಥವಾ ಪಾತಾಳಕ್ಕೆ ತಳ್ಳುತ್ತಾ ಎಂಬುದನ್ನು ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ತಪ್ಪದೆ ತಿಳಿಸಿಕೊಡುತ್ತೇವೆ. ಕುಂಭರಾಶಿಯವರೇ, ಸದ್ಯಕ್ಕೆ ನಿಮ್ಮ ರಾಶಿಯಲ್ಲಿ ಶನಿದೇವನಿದ್ದಾನೆ. ಆದರೆ ಫೆಬ್ರವರಿ 17 ಅಮಾವಾಸ್ಯೆಯಂದು ನಿಮ್ಮ ರಾಶಿಯಲ್ಲಿ ಸೂರ್ಯ, ಚಂದ್ರ ಮತ್ತು ಶನಿ ಮೂವರು ಒಂದೇ ಮನೆಯಲ್ಲಿರುತ್ತಾರೆ. ಈ ಸಂಯೋಗದಿಂದ ನಿಮಗೆ ಮಾನಸಿಕ ಒತ್ತಡ ಹೆಚ್ಚಾಗಬಹುದು, ಆದರೆ ಆಧ್ಯಾತ್ಮಿಕ ಶಕ್ತಿ ದುಪ್ಪಟ್ಟಾಗಲಿದೆ. ಶತ್ರುಗಳ ಸಂಹಾರ, ನಿಮ್ಮ ವಿರುದ್ಧ ಸಂಚು ಮಾಡುತ್ತಿದ್ದವರು ತಾವಾಗಿಯೇ ಬಲೆಗೆ ಬೀಳುವ ಸಮಯವಿದು. ಸೂರ್ಯ ಮತ್ತು ಶನಿ ತಂದೆ ಮಕ್ಕಳಾದರೂ ಪರಸ್ಪರ ಶತ್ರುಗಳು. ಇವರು ನಿಮ್ಮ ರಾಶಿಯಲ್ಲಿ ಸೇರುತ್ತಿದ್ದರೆ ನಿಮ್ಮ ಜೀವನದ ಹಳೆಯ ಬಾಕಿಗಳನ್ನು ತೀರಿಸಲು ಬಂದಿದ್ದಾರೆ ಎಂದೇ ಅರ್ಥ. ಹಣಕಾಸಿನ ವಿಷಯಕ್ಕೆ ಬಂದರೆ ಕುಂಭರಾಶಿಯವರಿಗೆ ಈ ಅಮಾವಾಸ್ಯೆ ಮಿಶ್ರ ಫಲ ನೀಡಲಿದೆ. ನಿಮಗೆ ತಿಳಿಯದ ಮೂಲಗಳಿಂದ ಹಣ ಹರಿದು ಬರಲಿದೆ. ಸಣ್ಣ ಉದ್ಯೋಗದಲ್ಲಿದ್ದವರಿಗೆ ಹಠಾತ್ ದೊಡ್ಡ ಜವಾಬ್ದಾರಿ ಸಿಗಬಹುದು. ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವ ಮುನ್ನ 100 ಬಾರಿ ಯೋಚಿಸಿ, ಏಕೆಂದರೆ ಶನಿಯ ಪ್ರಭಾವದಿಂದ ಲಾಭ ಸ್ವಲ್ಪ ನಿಧಾನವಾಗಬಹುದು. ಕಬ್ಬಿಣ, ತೈಲ ಮತ್ತು ಯಂತ್ರೋಪಕರಣಗಳನ್ನು ವ್ಯಾಪಾರಸ್ಥರಿಗೆ ಈ ದಿನ ನಂತರ ಸುಗ್ಗಿ ಕಾಲ ಆರಂಭವಾಗಲಿದೆ. ಕುಟುಂಬದಲ್ಲಿ ಶನಿದೇವನು ಶಿಸ್ತನ್ನು ಅಪೇಕ್ಷಿಸುತ್ತಾನೆ. ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಈ ಅಮಾವಾಸ್ಯೆಯ ಸಮಯದಲ್ಲಿ ಕಣ್ಣಿನ ಸಮಸ್ಯೆ ಅಥವಾ ಕಾಲು ನೋವು ನಿಮ್ಮನ್ನು ಕಾಡಬಹುದು. ಹಳೆಯ ಪ್ರೇಮ ಸಂಬಂಧಗಳು ಮತ್ತೆ ಚಿಗುರಬಹುದು ಅಥವಾ ಬೇಡದ ಸಂಬಂಧಗಳಿಂದ ಮುಕ್ತಿ ಸಿಗಬಹುದು. ಮನೆಯಲ್ಲಿ ಸಣ್ಣ ವಿಚಾರಕ್ಕೆ ದೊಡ್ಡ ಜಗಳವಾಗದಂತೆ ಶಾಂತವಾಗಿರಿ. ವೀಕ್ಷಕರೇ, ನಿಮ್ಮ ರಾಶಿಯಲ್ಲಿ ನಡೆಯುತ್ತಿರುವ ಈ ಗ್ರಹ ಸಂಯೋಗದ ದೋಷ ಹೋಗಲಾಡಿಸಲು ಇವುಗಳನ್ನು ಮಾಡಿ. ತಪ್ಪದೆ ಅಮಾವಾಸ್ಯೆಯ ರಾತ್ರಿ 8 ಗಂಟೆಯ ನಂತರ ಶನಿ ಚಾಲಿಸವನ್ನು ಪಠಿಸಿ. ಕಪ್ಪು ನಾಯಿಗೆ ಆಹಾರ. ಈ ದಿನ ಕಪ್ಪು ನಾಯಿಗೆ ಸಾಸಿವೆ ಎಣ್ಣೆ ಸವರಿದ ರೊಟ್ಟಿಯನ್ನು ನೀಡುವುದು ನಿಮ್ಮ ಜನ್ಮ ಶನಿಯ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ. ಮನೆಯ ಹೊಸ್ತಿಲ 2 ಬದಿಯಲ್ಲಿ ಎಳ್ಳು ಎಣ್ಣೆಯ ದೀಪವನ್ನು ಹಚ್ಚಿ ಓಂ ನಮಃ ಶಿವಾಯ ಮಂತ್ರ ಜಪಿಸಿ. ಫಾಲ್ಗುಣ ಅಮಾವಾಸ್ಯೆಯ ವರ್ಷದ ಕೊನೆಯ ಅಮಾವಾಸ್ಯೆ ಆಗಿರುವುದರಿಂದ ಹಿರಿಯರಿಗೆ ತರ್ಪಣ ನೀಡಿ ಆಶೀರ್ವಾದ ಪಡೆಯಿರಿ. ಕುಂಭರಾಶಿಯವರೇ, ಶನಿದೇವನು ನ್ಯಾಯಾಧಿಪತಿ. ನೀವು ಪ್ರಾಮಾಣಿಕರಾಗಿದ್ದರೆ ಈ ಅಮಾವಾಸ್ಯೆ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸುತ್ತದೆ. ಭಯ ಪಡಬೇಡಿ, ಬದಲಾಗಿ ಸಿದ್ಧರಾಗಿ. ಈ ಮಾಹಿತಿ ನಿಮ್ಮನ್ನು ಎಚ್ಚರಿಸಲು ಮಾತ್ರವಲ್ಲ, ನಿಮ್ಮ ಜೀವನ ರೂಪಿಸಲು ನೆರವಾಗಲಿದೆ. ಕಮೆಂಟ್ ಬಾಕ್ಸ್ನಲ್ಲಿ ಶನಿದೇವ ಎಂದು ಬರೆದು ನಿಮ್ಮ ಭಕ್ತಿಯನ್ನು ತೋರ್ಪಡಿಸಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹಾಗೆ ದಿನನಿತ್ಯದ ಭವಿಷ್ಯಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ.